ಏನ್ ಗುರು ಇದು ರಾ ಆಫ್ಟರ್ ರಸಲ್ ಮೇನಿಯಾ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಗುರು. ಟ್ರಿಪಲ್ ಎಚ್ ಅವ್ರು ಮಾತ್ರ ನಿಜವಾಗ್ಲೂ ಧಮಾಕ ಮಾಡಿದ್ದಾರೆ. ಅವರು ಹೇಳಿದಂತಹ ಮಾತನ್ನ ಫೈನಲಿ ಮಂಡೇ ನೈಟ್ ರಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ಗಾಯ್ಸ್, ಸೈಕ್ ಮಂಡೇ ನೈಟ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿತ್ತು. ನೀವೇನಾದ್ರೂ ಇವತ್ತಿನ ರಾನ ಮಿಸ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ನಿಮ್ಮ ಮೇಲೆ ನನಗೆ ಕನಿಕರ ಬರ್ತಾ ಇದೆ. ಏನೇ ಆಗ್ಲಿ ಅಲ್ಲಿ ಮಿಸ್ ಮಾಡ್ಕೊಂಡಿದ್ನ ಇಲ್ಲಾದ್ರೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಅಂಡ್ ರೊಕೈಲ್ ವರ್ಸಸ್ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೈರಾ ವಾಲ್ಕೈರಾ ಲಿವ್ ಮಾರ್ಗನ್ ಅವರ ಪರ್ಫಾರ್ಮೆನ್ಸ್ ನನಗೆ ಈ ಒಂದು ಮ್ಯಾಚ್ ಅಲ್ಲಿ ಇಷ್ಟ ಆಯಿತು. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಲೈರಾ ವಾಲ್ಕೈರಾ ಅವರಿಗೆ ಓಬಿಲಿವ್ ನ ಕನೆಕ್ಟ್ ಮಾಡಿ ಲೈರಾ ವಾಲ್ಕೈರಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾದಲ್ಲಿ ಸೋತಿದ್ರಲ್ಲ ಅದನ್ನ ಮತ್ತೊಮ್ಮೆ ಗೆದ್ಕೊಂಡಿದ್ದಾರೆ. ಅಂಡ್ ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು. ಗೆದ್ದಾದ್ಮೇಲೆ ಇವರಿಬ್ರು ಕೂಡ ರಿಂಗ್ ಇಂದ ಹೊರಗಡೆ ಹೋಗ್ತಾರೆ. ಅಂಡ್ ಇದನ್ನ ನೋಡಿ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವರು ಬರ್ತಾರೆ, ಲೈರಾ ವಾಲ್ಕೈರಾ ಅವ್ರನ್ನ ಎಬ್ರಿಸ್ಬಿಟ್ಟು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಒಂದು ಕ್ಲೋಸ್ ಲೈನ್ ನ ಹೊಡೆದು ನಮ್ಮ ಬೆಕ್ಕಿ ಲಿಂಚ್ ಅವರು ಲೈರಾ ವಾಲ್ಕೈರಾ ಅವರ ಮೇಲೆ ಕಿರ್ಚಾಡಿ ವಾಪಸ್ ಹೋಗ್ತಾ ಇರ್ತಾರೆ. ಬಟ್ ವಾಪಸ್ ಹೋಗ್ತಾ ಇರ್ತಕ್ಕಂತಹ ಬೆಕ್ಕಿ ಲಿಂಚ್ ಅವರು ಮತ್ತೊಮ್ಮೆ ಬಂದು ಲೈರಾ ವಾಲ್ಕೈರಾ ಅವ್ರನ್ನ ಎಬ್ರಿಸ್ಬಿಟ್ಟು ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಹೋಗಿ ಮತ್ತೊಮ್ಮೆ ಬಂದು ನಮ್ಮ ಲೈರಾ ವಾಲ್ಕೈರಾ ಅವರಿಗೆ ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಮತ್ತೊಮ್ಮೆ ಎಬ್ರಿಸ್ಬಿಟ್ಟು ಇನ್ನ ಒಂದು ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಇಡೀ ಕ್ರೌಡ್ ಒನ್ ಮೋರ್ ಟೈಮ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು ಮತ್ತೊಮ್ಮೆ ಲೈರಾ ವಾಲ್ಕೈರಾ ಅವರಿಗೆ ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಕನೆಕ್ಟ್ ಮಾಡಿದ್ದಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರ ಹೀಲ್ ಟರ್ನ್ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕ್ರೌಡ್ ಬೆಕ್ಕಿ ಲಿಂಚ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇದಾದ್ಮೇಲೆ ನಮಗೆ ಹೊಸ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದಂತಹ ನ್ಯೂ ಡೇ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನ್ಯೂ ಡೇ ಅವರು ರಿಂಗಿಗೆ ಬಂದು ನಾವು ರಸಲ್ ಮೇನಿಯಾದಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದೀವಿ ಅಂಡ್ ಇದಕ್ಕೋಸ್ಕರ ದೇವರೇ ನಿಮಗೆ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ. ಅಂಡ್ ಈ ಒಂದು ಕಂಪನಿಯಲ್ಲಿ ನಮಗಿಂತಹ ಬೆಟರ್ ಆದಂತಹ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಯಾರು ಕೂಡ ಇಲ್ಲ. ನೀವೆಲ್ಲರೂ ಕೂಡ ಹೇಳ್ತಾ ಇದ್ರಿ ನಾವು ವಾರ್ ರೈಡರ್ಸ್ ಅವ್ರನ್ನ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ. ಬಟ್ ನಾವು ರಸಲ್ ಮೇನಿಯಾದಲ್ಲಿ ಸೋಲ್ಸಿದೀವಿ ಅಂಡ್ ಈಗ ನಾವು ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದೀವಿ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಆಲ್ಫಾ ಅಕಾಡೆಮಿಯ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಓಟಿಸ್, ಅಕಿರಾ ಟೊಜಾವಾ ಹಾಗೆ ಮ್ಯಾಗ್ಸಿನ್ ಡೂಪ್ರಿ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವರು ಹೇಳ್ತಾ ಇರ್ತಾರೆ, ನೀವು ಬರೀ ಇಲ್ಲಿ ಬಂದು ಮಾತಾಡಿದ್ದೆ ಆಯ್ತು ಅಂಡ್ ನಿಮಗಿಂತಹ ಬೆಟರ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಯಾರು ಇಲ್ಲ ಅಂತ ಹೇಳಿದ್ರಿ ಅಲ್ವಾ. ಸ್ವಲ್ಪ ದಿನಗಳ ಹಿಂದೆ ಅಕಿರಾ ಟೊಜಾವಾ ಹಾಗೆ ಓಟಿಸ್ ಅವರು ನಿಮ್ಮನ್ನ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಸೋಲ್ಸಿದ್ರು. ಸೊ ನೀವ್ ಯಾಕೆ ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಆನ್ ದ ಲೈನ್ ಇಡಬಾರ್ದು ಅಂತ ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನ್ಯೂ ಡೇ ಅವರು ಮೊದಲು ನೋ ಅಂತಾರೆ. ಬಟ್ ಆಗ ಇಡೀ ಕ್ರೌಡ್ ಅವರ ಮೇಲೆ ಬೂ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅಂಡ್ ಆಗ ನಮ್ಮ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರು ಕೂಡ ರುಚಿಗೆದ್ದು ರೆಫ್ರಿನ ಕರೀರಿ, ಈಗಲೇ ಒಂದು ಮ್ಯಾಚ್ ಆಗಲಿ ಅಂತ ಅನ್ಬಿಡ್ತಾರೆ. ಅಂಡ್ ರೆಫ್ರಿನೂ ಕೂಡ ಬರ್ತಾರೆ. ನಮಗೊಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ಬೇಕಾಗಿರುತ್ತೆ. ಇನ್ನೇನು ಮ್ಯಾಚ್ ಪ್ರಾರಂಭ ಆಗಬೇಕು ಅಷ್ಟೊತ್ತಿಗೆ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಅಂಡ್ ನಮಗೆ ರೂಸೆವ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೂಸೆವ್ ಅವರ ಎಂಟ್ರೆನ್ಸ್ ಮಾತ್ರ ಅಮೇಜಿಂಗ್ ಆಗಿತ್ತು. ರೂಸೆವ್ ಅವರು ಬರ್ತಾರೆ. ರೂಸೆವ್ ಅವರು ಬಂದ ಕೂಡಲೇ ನ್ಯೂ ಡೇ ರಿಂಗ್ ಇಂದ ಹೊರಟೋಗ್ಬಿಡ್ತಾರೆ. ಬಟ್ ಓಟಿಸ್ ಹಾಗೆ ಅಕಿರಾ ಟೊಜಾವಾ ಅವರು ಮಾತ್ರ ರಿಂಗ್ ಮೇಲ್ಗಡೆ ಇರ್ತಾರೆ. ನಮ್ಮ ರೂಸೆವ್ ಅವರು ಓಟಿಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅಕಿರಾ ಟೊಜಾವಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಓಟಿಸ್ ಅವರಿಗೆ ರೂಸೆವ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಎಷ್ಟೊತ್ತಾದ್ರೂ ಕೂಡ ಬಿಡೋದಿಲ್ಲ. ಬಟ್ ಫೈನಲಿ ರೆಫ್ರೀಸ್ ಗಳೆಲ್ಲ ಬಂದಾಗ ನಮ್ಮ ರೂಸೆವ್ ಅವರು ಆ ಒಂದು ಲಾಕ್ ನ ಬಿಟ್ಟಿದ್ದಾರೆ. ಏನೇ ಆಗಲಿ ಗಾಯ್ಸ್, ರೂಸೆವ್ ಅವರ ರಿಟರ್ನ್ ನಮಗೆ ಇವತ್ತು ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಅದ್ಭುತವಾಗಿತ್ತು ರೂಸೆವ್ ಅವರ ರಿಟರ್ನ್. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಕಂಗ್ರಾಚುಲೇಷನ್ಸ್ ತಿಳಿಸ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಫಿನ್ ಬ್ಯಾಲರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ನಮ್ಮ ಲಿವ್ ಮಾರ್ಗನ್ ಅವರು ಫಿನ್ ಬ್ಯಾಲರ್ ಅವರಿಗೆ ಹೇಳ್ತಾ ಇರ್ತಾರೆ, ನೋಡಿ ಯಾರೇ ಗೆದ್ರು ಕೂಡ ಇದು ನಮ್ಮ ಟೀಮ್ ಗೆದ್ದಂಗೆ ಅಂತ. ಅಂಡ್ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಸ್ಮೈಲ್ ನ ಮಾಡಿ ಲಾಸ್ ವೇಗಾಸ್ ಅಲ್ಲಿ ಅಂದ್ರೆ ರಸಲ್ ಮೇನಿಯಾದಲ್ಲಿ ಏನಾಯ್ತು ಅದನ್ನ ನಾನು ರಸಲ್ ಮೇನಿಯಾಗೆ ಬಿಟ್ಟೆ, ಏನೇ ಆಗ್ಲಿ ಕಂಗ್ರಾಚುಲೇಷನ್ಸ್ ಡೊಮಿನಿಕ್ ಮಿಸ್ಟೀರಿಯೋ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾರೆ. ಅಂಡ್ ಆಗ ನಮ್ಮ ಕಾರ್ಲಿಟಾ ಅವರು ಹೇಳ್ತಾರೆ, ನಮ್ಮ ಟೀಮ್ ಅಲ್ಲಿ ಎಲ್ಲರ ಕೈಯಲ್ಲೂ ಕೂಡ ಚಾಂಪಿಯನ್ಶಿಪ್ ಇರಬೇಕು, ಆ ರೀತಿ ನಾವು ಮಾಡಬೇಕು ಅಂತ. ಅಂಡ್ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ನೋಡ್ತಾ ಇರ್ತಾರೆ. ಸೊ ನಮ್ಮ ಫಿನ್ ಬ್ಯಾಲರ್ ಅವರು ಆದಷ್ಟು ಬೇಗ ಪ್ರಾಬಬ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಟರ್ನ್ ಆಗಬಹುದು. ಇದಾದ್ಮೇಲೆ ನಮಗೆ ವಿಮೆನ್ ವರ್ಲ್ಡ್ ಚಾಂಪಿಯನ್ ಇಯೋ ಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಇಯೋ ಸ್ಕೈ ಅವರು ರಿಂಗಿಗೆ ಬಂದಾಗ ಇಡೀ ಕ್ರೌಡ್ ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಇಯೋ ಸ್ಕೈ ಅವರು ಕೂಡ ಹೇಳ್ತಾ ಇರ್ತಾರೆ, ನಾನು ಜೀನಿಯಸ್ ಆಫ್ ದ ಸ್ಕೈ ಅಂಡ್ ರಸಲ್ ಮೇನಿಯಾದಲ್ಲಿ ನಾನು ನನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ NXT ವಿಮೆನ್ಸ್ ಚಾಂಪಿಯನ್ ಸ್ಟೆಫನಿ ವ್ಯಾಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗ್ಬಿಡುತ್ತೆ. ಒಂದು ಅದ್ಭುತವಾದ ಮೂವ್ಮೆಂಟ್
ಮೂಮೆಂಟು ಅಂತಾನೆ ಹೇಳ್ಬಹುದು. ಸ್ಟೆಫನಿ ಅವರು ಬಂದ್ಬಿಟ್ಟು ಇಯೋ ಸ್ಕೈ ಅವರ ಮುಂದೆ ನಿಂತ್ಕೊಂಡು ನಿಜವಾಗ್ಲೂ ನಾನು ನಿನಗೆ ಇಲ್ಲಿ ರೆಸ್ಪೆಕ್ಟ್ ನ ಕೊಡೋದಕ್ಕೆ ಬಂದಿದ್ದೀನಿ, ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಆಗುತ್ತೆ ಅಂಡ್ ರೆಸ್ಪೆಕ್ಟ್ ಮೂಲಕ ನಾನು ನಿನ್ನ ಜೊತೆ ಒಂದು ಮ್ಯಾಚ್ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಇಯೋ ಸ್ಕೈ ಅವರು ಕೂಡ ಓಕೆ ನೀನು ಮ್ಯಾಚ್ ಆಡಬೇಕು ಅಂತ ಇದೆಯಾ ಅಂಡ್ ಜನಗಳಿಗೂ ಕೂಡ ಮ್ಯಾಚ್ ನೋಡಬೇಕು ಅಂತ ಅನಿಸ್ತಾ ಇದೆ, ಈಗಲೇ ಯಾಕೆ ನಾವಿಬ್ರು ಕೂಡ ಮ್ಯಾಚ್ ಆಡಬಾರ್ದು ಅಂತ ಇಯೋ ಸ್ಕೈ ಅವರು ಕೂಡ ಹೈಪ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ವೈಟ್ 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 ಅಂತ ಬಂದ್ಬಿಡ್ತಾರೆ. ಅದನ್ನ ನೋಡಿ ಇಡೀ ಕ್ರೌಡ್ ಬೂ ಮಾಡ್ಬಿಡುತ್ತೆ ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಸ್ಟೆಫನಿ ಇಯೋ ಸ್ಕೈ ನೀವಿಬ್ರು ಕೂಡ ಮ್ಯಾಚ್ ಆಡಬೇಕು ಅಂತ ಒಪ್ಕೊಂಡಿದ್ದೀರಾ, ಬಟ್ ಇಲ್ಲಿರ್ತಕ್ಕಂತಹ ಕ್ರೌಡ್ ಕೂಡ ಒಂದು ಮ್ಯಾಚ್ ನ ನೋಡ್ಬೇಕೋ ಇಲ್ವೋ ಅಂತ ನಾನು ಕೇಳಬೇಕು, ಸೊ ನೀವೆಲ್ಲರೂ ಕೂಡ ಒಂದು ಮ್ಯಾಚ್ ನ ನೋಡ್ಬೇಕಾ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಕ್ರೌಡ್ ನ ಕೇಳ್ತಾರೆ. ಕ್ರೌಡ್ ಪೂರ್ತಿ ಚಾಂಟ್ ನ ಮಾಡ್ಬಿಡುತ್ತೆ ಎಸ್ 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 ಅಂತ ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಓಕೆ ಈ ಒಂದು ಮ್ಯಾಚು ಇಲ್ಲಿ ಈಗಲೇ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮಗೆ ಸ್ಟೆಫನಿ ಹಾಗೆ ಇಯೋ ಸ್ಕೈ ಅವರ ನಡುವೆ ಒಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ನಿಜವಾಗ್ಲೂ. ವಿಮೆನ್ಸ್ ಡಿವಿಷನ್ ಅಲ್ಲಿ ಡಬ್ಲ್ಯೂ ಅವರು ಈ ರೀತಿ ಪ್ರೋಗ್ರೆಸ್ ನ ಮಾಡ್ತಾ ಇರೋದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ಒಂದು ಮ್ಯಾಚ್ ಅಲ್ಲಿ ಎಂಡಿಂಗ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಬಂದು ಇಯೋ ಸ್ಕೈ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂಡ್ ಅದನ್ನ ನೋಡಿ ನಮ್ಮ ಸ್ಟೆಫನಿ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿರ್ತಾರೆ. ಕನ್ಫ್ಯೂಸ್ ಆಗಿರ್ತಕ್ಕಂತಹ ಸ್ಟೆಫನಿ ಅವರ ಮೇಲೆ ಜೂಲಿಯಾ ಕೂಡ ಬಂದ್ಬಿಟ್ಟು ಹಿಂದೆಯಿಂದ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂಡ್ ಅದಾದ್ಮೇಲೆ ನಮ್ಮ ಜೂಲಿಯಾ ಹಾಗೆ ರಾಕ್ಸಿನಿ ಪ್ರೀಸ್ ಅವರು ಸೇರ್ಕೊಂಡು ಇಯೋ ಸ್ಕೈ ಹಾಗೆ ಸ್ಟೆಫನಿ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ಅವ್ರನ್ನ ಕಾಪಾಡೋದಕ್ಕೆ ರಿಯಾ ರಿಪ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ. ರಿಯಾ ರಿಪ್ಲಿ ಅವರು ಬರ್ತಾರೆ, ಜೂಲಿಯಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ನಮ್ಮ ರಾಕ್ಸಿನಿ ಅವರು ಅವರನ್ನ ನೋಡಿ ಎಸ್ಕೇಪ್ ಆಗ್ತಾರೆ ಅಂಡ್ ಇದಾದ್ಮೇಲೆ ನಮ್ಮ ಇಯೋ ಸ್ಕೈ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ತಗೊಂಡು ಇಯೋ ಸ್ಕೈ ಅವರಿಗೆ ಕೊಟ್ಟು ನಾನು ಆ ಒಂದು ಚಾಂಪಿಯನ್ಶಿಪ್ ಗೆ ನೆಕ್ಸ್ಟ್ ಬರ್ತಾ ಇದ್ದೀನಿ ಅಂತಾನೂ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಇವತ್ತಿನ ಈ ಒಂದು ಸೆಗ್ಮೆಂಟ್ ಇದೆಯಲ್ಲ ನನಗೆ ಇಷ್ಟ ಆಯ್ತು ಅಂಡ್ ವಿಮೆನ್ಸ್ ಡಿವಿಷನ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಅದ್ಭುತವಾದ ಪ್ರೋಗ್ರೆಷನ್ ನ ನಡೆಸ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ನ್ಯೂ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರ ಅದ್ಭುತವಾದ ಎಂಟ್ರಿ ಇವತ್ತು ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಜೇ ಊಸೋ ಅವರ ಈಟ್ 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 ಚಾಂಟ್ ನ ಮಾಡ್ತಾ ಇರುತ್ತೆ ಅಂಡ್ ಜೇ ಊಸೋ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಜೇ ಊಸೋ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಒಂದು ಬಾರಿ ಥೀಮ್ ಸಾಂಗ್ ಮುಗಿದ್ಮೇಲೆ ಮತ್ತೊಮ್ಮೆ ನಮ್ಮ ಜೇ ಊಸೋ ಅವರು ಥೀಮ್ ಸಾಂಗ್ ನ ಹಾಕಿಸ್ತಾರೆ. ಕ್ರೌಡ್ ಒನ್ ಮೋರ್ ಟೈಮ್ ಅಂತ ಇರುತ್ತೆ, ಅದಕ್ಕೋಸ್ಕರ ಮತ್ತೊಮ್ಮೆ ನಮಗೆ ಈಟ್ ಚಾಂಟ್ ಗಳು ನೋಡೋದಕ್ಕೆ ಸಿಗುತ್ತೆ ಅಂಡ್ ಫೈನಲಿ ಅದೆಲ್ಲದೂ ಕೂಡ ಮುಗಿದ್ಮೇಲೆ ನಮ್ಮ ಜೇ ಊಸೋ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಬಯಸಿದ್ದು ಇದೆ ಅಂಡ್ ಫೈನಲಿ ಅದನ್ನ ನಾನು ಮಾಡಿದ್ದೀನಿ. ನಾನು ರಸಲ್ ಮೇನಿಯಾದಲ್ಲಿ ಗಂತರ್ ಅವರಿಗೆ ಹೆಡ್ ಟು ಹೆಡ್ ಫೈಟ್ ನ ಕೊಟ್ಟೆ ಅಂಡ್ ಗಂತರ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸ್ತೆ ಅಂತ ಹೇಳ್ತಾರೆ ಅಂಡ್ ಆಗ ಇಡೀ ಕ್ರೌಡ್ ಯು ಟ್ಯಾಪ್ಡ್ ಔಟ್ ಅಂತ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ ಅಂಡ್ ಕಮೆಂಟ್ರಿ ಅವರು ಕೂಡ ಗಂತರ್ ಟ್ಯಾಪ್ಡ್ ಔಟ್ ಅಂತ ಅವರು ಕೂಡ ಕ್ರೌಡ್ ಜೊತೆ ಸೇರ್ಕೊಂಡು ಚಾಂಟ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ಸೊ ಈಗ ನಾನು ಚಾಂಪಿಯನ್ ಆಗಿದ್ದೀನಿ, ಪ್ರತಿದಿನ ಪ್ರತಿ ವಾರ ನಾನು ಇವಾಗ ವರ್ಕ್ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಕ್ರೌಡ್ ಪೂರ್ತಿ ಸಪೋರ್ಟ್ ಮಾಡುತ್ತೆ, ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸ್ಯಾಮಿ ಝೈನ್ ಹಾಗೆ ಜೇ ಊಸೋ ಅವರ ನಡುವೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಜೇ ಊಸೋ ಅವ್ರನ್ನ ಹಗ್ ಕೂಡ ಮಾಡ್ತಾರೆ. ಸ್ಯಾಮಿ ಊಸೋ ಚಾಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ನಿಜವಾಗ್ಲೂ ನಾನಂತೂ ಇದನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ಕಳೆದ 8 ವಾರದಿಂದ ನಾನು ಈ ಒಂದು ಕಂಪನಿಯಲ್ಲಿ ಇರಲಿಲ್ಲ, ನನಗೆ ಪ್ರಾಬ್ಲಮ್ ಆಗಿತ್ತು ಅಂಡ್ ನಾನು ಜೇ ಊಸೋ ನಿನಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ಬರಲಿಲ್ಲ. ನೀನು ಗಂತರ್ ಅವರ ಜೊತೆ ಫ್ಯೂಡ್ ಮಾಡಬೇಕಾದ್ರೆ ನಿಜವಾಗ್ಲೂ ಅದಕ್ಕೆ ನನಗೆ ತುಂಬಾನೇ ಬೇಜಾರಿದೆ ಅಂಡ್ ನಾನು ಲಾಸ್ ವೇಗಾಸ್ಗೆ ಬರೋ ಹಂಗೆ ಇರಲಿಲ್ಲ, ಬಟ್ ಬಂದಿದ್ದೀನಿ ಯಾಕಂದ್ರೆ ನಾನು ನಿನಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸ್ಬೇಕು. ನಿನ್ನ ಕನಸು ಈಗ ನನ್ಸಾಗಿದೆ, ನನಗೆ ತುಂಬಾನೇ ಹೆಮ್ಮೆ ಆಗಿದೆ. ನಾನು ಮೊದಲು ಬಂದು ನಿನಗೆ ಈ ಒಂದು ರಾ ಅಲ್ಲಿ ಕಂಗ್ರಾಚುಲೇಷನ್ಸ್ ನ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಜೇ ಊಸೋ ಅವರ ಜೊತೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂಡ್ ಈ ಒಂದು ಸೆಲೆಬ್ರೇಷನ್ ನ ಜಾಯಿನ್ ಮಾಡೋದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಸ್ಯಾಮಿ ಝೈನ್ ಇವ್ರು 3 ಜನನು ಕೂಡ ಒಟ್ಟಿಗೆ ಮತ್ತೊಮ್ಮೆ ನಮಗೆ ರಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಓಲ್ಡ್ ಬ್ಲಡ್ ಲೈನ್ ವೈಬ್ಸ್ ಇಲ್ಲಿ ಮತ್ತೊಮ್ಮೆ ಬರ್ತಾ ಇರುತ್ತೆ ಅಂಡ್ ಅದ್ಭುತವಾದ ಹ್ಯಾಂಡ್ ಶೇಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಅದನ್ನೆಲ್ಲ ನೋಡಿ ನನಗೆ ಬ್ಲಡ್ ಲೈನ್ ದಿನಗಳು ನೆನಪಾಯಿತು, ಯಾವ ರೀತಿ ಇತ್ತು ಗುರು ಆ ದಿನಗಳು ಅಂತ ಅನ್ಕೊಂಡೆ ಅಂಡ್ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿ ರಿಂಗ್ ನ ಲೀವ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಗಂತರ್ ಅವರು ಕ್ರೌಡ್ ಮಧ್ಯೆ ಕೂತ್ಕೊಂಡು ಮಂಡೇ ನೈಟ್ ರೋ ನ ನೋಡ್ತಾ ಇರ್ತಾರೆ ಅಂಡ್ ಇಡೀ ಕ್ರೌಡ್ ಗಂತರ್ ಅವರಿಗೆ ಯು ಟ್ಯಾಪ್ಡ್ ಔಟ್ ಅಂತ ಚಾಂಟ್ ನ ಮಾಡುತ್ತಲ್ಲ ಅದನ್ನ ನೋಡಿ ನಮ್ಮ ಗಂತರ್ ಅವರಿಗೆ ಬೇಜಾರಾಗುತ್ತೆ. ಅದರಲ್ಲೂ ಕೂಡ ಕಮೆಂಟ್ರಿ ಟೀಮ್ ಅವರು ಕೂಡ ಗಂತರ್ ಅವರಿಗೆ ಆ ರೀತಿ ಚಾಂಟ್ ನ ಮಾಡ್ತಾರಲ್ಲ ಅದನ್ನ ನೋಡಿ ಗಂತರ್ ಅವರಿಗೆ ಬೇಜಾರಾಗಿ ಸೀದಾ ಎದ್ದೋಗಿ ಕಮೆಂಟ್ರಿ ಟೀಮ್ ಬಳಿ ಹೋಗ್ಬಿಟ್ಟು ಕಿತ್ತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮೈಕಲ್ ಕೋಲ್ ಹತ್ರ ಹೋಗ್ಬಿಟ್ಟು ಕಿರ್ಚಾಡ್ತಾ ಇರ್ತಾರೆ, ನೀನು ಹೇಗೆ ನನಗೆ ಆ ರೀತಿ ಎಂದೆ ಅಂತ ಅಂಡ್ ಅವ್ರನ್ನ ತೊಳ್ಳೋದಕ್ಕೆಲ್ಲ ಶುರು ಮಾಡ್ಬಿಡ್ತಾರೆ. ಬರೀ ಅಷ್ಟೇ ಅಲ್ಲ ಗಾಯ್ಸ್, ಮೈಕಲ್ ಕೋಲ್ ಅವರಿಗೆ ಲಾಕ್ ನು ಕೂಡ ಹಾಕೋದಕ್ಕೆ ನಮ್ಮ ಗಂತರ್ ಅವರು ಟ್ರೈ ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ನಮ್ಮ ಪ್ಯಾಟ್ ಮ್ಯಾಕಾಫಿ ಅವರು ಬಂದ್ಬಿಟ್ಟು ಮೈಕಲ್ ಕೋಲ್ ಅವ್ರನ್ನ ಕಾಪಾಡಿ ಗಂತರ್ ಅವ್ರನ್ನ ತೊಳ್ಬಿಡ್ತಾರೆ ಅಂಡ್ ಆಗ ಗಂತರ್ ಅವ್ರಿಗೆ ಕೋಪ ಬರುತ್ತೆ. ಅವರು ಪ್ಯಾಟ್ ಮ್ಯಾಕಾಫಿ ಅವರಿಗೆ ಚೋಕ್ ಲಾಕ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ನಿಜವಾಗ್ಲೂ ಗಾಯ್ಸ್ ಒಂದು 3-4
ನಿಮಿಷ ಆ ಒಂದು ಲಾಕ್ ನ ಹಂಗೆ ಕನೆಕ್ಟ್ ಮಾಡಿ ಇರ್ತಾರೆ. ಈ ಕಡೆ ರೆಫ್ರೀಸ್ ಗಳು, ಅಫಿಷಿಯಲ್ಸ್ ಗಳು, ಆಡಮ್ ಪಿಯರ್ಸ್ ಅವರು ಬಂದ್ರು ಕೂಡ ನಮ್ಮ ಗಂತರ್ ಅವರು ಹಂಗೆ ಲಾಕ್ ನ ಕನೆಕ್ಟ್ ಮಾಡಿರ್ತಾರೆ. ಫೈನಲಿ ನಮ್ಮ ಗಂತರ್ ಅವರ ಕೈಯಲ್ಲಿ ಪ್ಯಾಟ್ ಮ್ಯಾಕಫಿ ಅವರ ಕುತ್ತಿಗೆನ ಬಿಡಿಸ್ಕೊಂಡು ಗಂತರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಲಾಗುತ್ತೆ. ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಎದ್ದು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಿಜವಾಗ್ಲೂ 5 ನಿಮಿಷ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಆ ಒಂದು ಲಾಕ್ ನ ಸೆಲ್ ಮಾಡ್ತಾರೆ. ಅವರು ಕೆಮ್ತಾ ಇರ್ತಾರೆ, ಉಗಿತಾ ಇರ್ತಾರೆ. ಕ್ರೌಡ್ ಅಂತೂ ಫಕ್ ಯು ಗಂತರ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಗೆ ಕರ್ಕೊಂಡು ಹೋಗಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವ್ರನ್ನ ಮೆಡಿಕಲ್ ರೂಮ್ ಒಳಗಡೆ ನಮ್ಮ ಆಡಮ್ ಪಿಯರ್ಸ್ ಅವರು ಕಳಿಸ್ತಾರೆ. ಅಂಡ್ ಮೈಕಲ್ ಕೋಲ್ ಅವ್ರಿಗೂ ಕೂಡ ಹೇಳ್ತಾರೆ, ಮೈಕಲ್ ಕೋಲ್ ಇವತ್ತು ನೀವು ರೆಸ್ಟ್ ಮಾಡಿ ಅಂತ. ಬಟ್ ನಮ್ಮ ಮೈಕಲ್ ಕೋಲ್ ಅವರ ಆನ್ಸರ್ ಏನಿರುತ್ತೆ ಗೊತ್ತಾ, ನಿಜವಾಗ್ಲೂ ಗಂತರ್ ಅಂತಹ ವ್ಯಕ್ತಿಗಳು ಬಂದು ನಮಗೆ ಈ ರೀತಿ ತೊಂದರೆ ಕೊಟ್ರೆ ನಾವು ಯಾವ ರೀತಿ ನಮ್ಮ ಕೆಲಸನ ಮಾಡೋದು? ನಮ್ಮ ಕೆಲಸನೇ ಅದು, ನಮ್ಮ ಒಪಿನಿಯನ್ಸ್ ನ ನಾವು ಮಾಡೋಂಗಿಲ್ವಾ ಅಂತ ಆಡಮ್ ಪಿಯರ್ಸ್ ಅವ್ರಿಗೆ ಹೇಳಿ ಈ ಒಂದು ವಿಚಾರದ ಬಗ್ಗೆ ನೀವು ಆಕ್ಷನ್ ನ ತಗೋಬೇಕು ಅಂತ ಹೇಳ್ತಾರೆ. ಅಂಡ್ ಆಡಮ್ ಪಿಯರ್ಸ್ ಅವರು ಕೂಡ ಓಕೆ ನಾನು ಆಕ್ಷನ್ ನ ತಗೋತೀನಿ, ನೀನು ರೆಸ್ಟ್ ಮಾಡು ಅಂತ ಹೇಳಿದಾಗ ನಮ್ಮ ಮೈಕಲ್ ಕೋಲ್ ಅವರು ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನ ಬುಲ್ಲಿ ಮಾಡಿ ಅಟ್ಯಾಕ್ ಮಾಡ್ದ ಅನ್ನೋ ಮಾತ್ರಕ್ಕೆ ನಾನು ನನ್ನ ಕೆಲಸನ ಬಿಡೋದಿಲ್ಲ, ನಾನು ಇನ್ನೂ ಕೂಡ ನನ್ನ ಕೆಲಸನ ಮಾಡಬಲ್ಲೆ, ನನಗೆ ಜಾಸ್ತಿ ಏಟ್ ಆಗಿಲ್ಲ ಅಂತ ಹೋಗಿ ಮತ್ತೊಮ್ಮೆ ಕಮೆಂಟ್ರಿ ಟೇಬಲ್ ಅಲ್ಲಿ ಕೂತ್ಕೋತಾರೆ. ಇಡೀ ಕ್ರೌಡು ಆಗ ನಮ್ಮ ಮೈಕಲ್ ಕೋಲ್ ಅವರ ನೇಮ್ ನ ಚಾಂಟ್ ಮಾಡ್ತಾ ಇರುತ್ತೆ. ಅಂಡ್ ಮೈಕಲ್ ಕೋಲ್ ಅಂತ ಆಡ್ನು ಕೂಡ ಹೇಳ್ತಾ ಇರುತ್ತೆ. ಸೊ ಕಮೆಂಟ್ರಿ ಟೀಮು ಹಾಗೆ ಗಂತರ್ ಅವರ ನಡುವೆನೂ ಕೂಡ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ನಾನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಅದನ್ನ ನೋಡೋದಕ್ಕೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಡೊಮಿನಿಕ್ ಮಿಸ್ಟೀರಿಯೋ ವರ್ಸಸ್ ಪೆಂಟಾ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಫಿನ್ ಬ್ಯಾಲರ್, ಕಾರ್ಲಿಟೋ ಅವರು ಕೂಡ ಇರ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ, ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜೆಡಿ ಮೆಕ್ಡೊನಾಗ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಪ್ಯಾಂಟಾ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ಬಿಟ್ಟು ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅಷ್ಟೊತ್ತಿಗೆ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಬಂದು ಪ್ಯಾಂಟಾ ಅವ್ರನ್ನ ತೊಳ್ಬಿಡ್ತಾರೆ. ಅಂಡ್ ಆ ಕಡೆ ಕಾರ್ಲಿಟೋ ಅವರು ರೆಫ್ರಿ ಅವ್ರನ್ನ ಇಂಟರ್ಫೈರ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು 619 ನ ಕನೆಕ್ಟ್ ಮಾಡಿ ಪೆಂಟಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್, ರೊಕಾಯಿಲು, ಕಾರ್ಲಿಟೋ, ಜೆಡಿ ಮೆಕ್ಡೊನಾಗ್ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಫಿನ್ ಬ್ಯಾಲರ್ ಅವರು ಸ್ವಲ್ಪ ಬೇಜಾರಲ್ಲಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೇನ್ ಇವೆಂಟ್ ಅಲ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಜೊತೆ ಪಾಲ್ ಹಿಮೆನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೆತ್ ರಾಲಿನ್ಸ್ ಅವರು ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ಅಂಡ್ ಫಕ್ ಯು ಪಾಲ್ ಹಿಮೆನ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ, ಐ ಆಮ್ ದ ವಿಷನರಿ, I am the revolutionary. I took wise man from Roman Reigns. I took best friend from CM Punk. And I am the winner of WrestleMania 41 Night 1 main event ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ CM Punk ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM Punk ಅವರು ಇಲ್ಲಿ ಹೊಡೆಯೋದಕ್ಕೇನೆ ರೆಡಿ ಆಗಿ ಬಂದಿರ್ತಾರೆ. ಬಂದ್ ಕೂಡಲೇ ರಿಂಗಿಗೆ ರಶ್ ಮಾಡಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಟ್ಯಾಕ್ ಮಾಡಿ ಕಾರ್ನರ್ ಅಲ್ಲಿ ಹಾಕೊಂಡು ನಮ್ಮ ಸೆತ್ ರಾಲಿನ್ಸ್ ಅವ್ರನ್ನ ತುಣಿತಾ ಇರ್ತಾರೆ. ಹಿಂದೆಯಿಂದ ನಮ್ಮ ಪಾಲ್ ಹಿಮೆನ್ ಅವರು ವಿಲ್ಲನ್ ರೀತಿ CM Punk ಅವರಿಗೆ ಮತ್ತೊಮ್ಮೆ ಲೋ ಬ್ಲೋನ ಕನೆಕ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಮ್ಮ CM Punk ಅವರು ಪಾಲ್ ಹಿಮೆನ್ ಅವ್ರನ್ನ ನೋಡಿ ಪಾಲ್ ಹಿಮೆನ್ ಅವ್ರಿಗೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬಿಟ್ಟು ಅವ್ರನ್ನ ತೊಳ್ಳಿ ರಿಂಗ್ ಕಾರ್ನರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು CM Punk ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ CM Punk ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಪಾಲ್ ಹಿಮೆನ್ ಅವರು ಮೈಕ್ ನ ತಗೊಂಡು ನಾವು ರಸಲ್ಮೇನಿಯಾ 41 ನಲ್ಲಿ ಮಾಡಿದಂತಹ ವಿಚಾರನ ರಸಲ್ಮೇನಿಯಾ 42 ತನಕನೂ ಕೂಡ ತಗೊಂಡು ಹೋಗ್ತೀವಿ. ಅಂಡ್ ಈಗ ನಾನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀನಿ, ದಿ ನ್ಯೂ ಅನ್ಡಿಸ್ಪ್ಯೂಟೆಡ್ ನಂಬರ್ 1 ಸೂಪರ್ ಸ್ಟಾರ್ ಇನ್ ಎಂಟೈರ್ ವರ್ಲ್ಡ್, ಸೆತ್ ಫ್ರೀಕಿನ್ ರಾಲಿನ್ಸ್ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಅನೌನ್ಸ್ ಮಾಡ್ತಾರೆ. ಅಂಡ್ ಹಿಂಗೆ ಮಂಡೇ ನೈಟ್ ಮುಗಿತು ಗುರು ಅಂತ ಅನ್ಕೋಬೇಕಾದ್ರೆ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ OTC ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ನಮಗೆ ರೋಮನ್ ರೈನ್ಸ್ ಅವರ ದರ್ಶನ ಕೂಡ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಕೂಡ ಇವತ್ತು ಅಟ್ಯಾಕ್ ಮಾಡೋ ಮೂಡಲ್ಲಿ ಇರ್ತಾರೆ. ಅವರು ಸೀದಾ ರಿಂಗಿಗೆ ರಶ್ ಮಾಡ್ತಾರೆ. ಸೀದಾ ಬಂದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಇದನ್ನ ನೋಡಿ ನಮ್ಮ ಪಾಲ್ ಹಿಮೆನ್ ಅವರು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ, ಏನ್ ಗುರು ಹಿಂಗಾಯ್ತಲ್ಲ ಅಂತ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಪಾಲ್ ಹಿಮೆನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸ್ಪಿಯರ್ ನ ಹಾಕೋದಕ್ಕೆ ಸ್ಪಿಯರ್ಗೂ ಕೂಡ ರೆಡಿ ಆಗ್ತಾ ಇರ್ತಾರೆ. ಇನ್ನೇನು ಓಡ್ ಬಂದು ಸ್ಪಿಯರ್ ಹಾಕ್ಬೇಕು. ಬಟ್ ಸಡನ್ ಆಗಿ ಒಬ್ಬ ಹುಡ್ಡಿ ಹಾಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ರೋಮನ್ ರೈನ್ಸ್ ಅವರಿಗೇನೆ ಸ್ಪಿಯರ್ ಹಾಕ್ಬಿಡ್ತಾರೆ. ನಾನು ಇದ್ಯಾರು ಗುರು ಹಿಂಗ್ ಸ್ಪಿಯರ್ ಹಾಕ್ಬಿಡ್ರಲ್ಲ ಅಂತ ಅನ್ಕೊಂಡೆ. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ನಮ್ಮ ಬ್ರಾನ್ ಬ್ರೇಕರ್ ಅಂತ.
ಸೊ ಬ್ರಾನ್ ಬ್ರೇಕರ್ ಅವರ ಅಲಯನ್ಸ್ ನಮಗೆ ಇಲ್ಲಿ ಇವತ್ತು ಮಂಡೇ ನೈಟ್ ಅಲ್ಲಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಜೊತೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕೂಡ ಫೇಸ್ ಟು ಫೇಸ್ ಬರ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕೋಂಗೆ ಹೋಗ್ತಾರೆ, ಬಟ್ ಅವರು ಸೆತ್ ರಾಲೆನ್ಸ್ ಅವರಿಗೆ ಹಾಕೋದಿಲ್ಲ, ಬದಲಿಗೆ ಸಿಎಂ ಪಂಕ್ ಅವರಿಗೆ ಹಾಕ್ಬಿಡ್ತಾರೆ. ಅಂಡ್ ಆಗ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಹಗ್ ಮಾಡ್ಕೋತಾರೆ. ಅಂಡ್ ರೋಮನ್ ರೈನ್ಸ್ ಅವರು ರಿಂಗ್ ಔಟ್ ಸೈಡ್ ಎದ್ದೇಳ್ತಾ ಇರ್ತಾರೆ. ಅದನ್ನ ನೋಡಿ ಸೆತ್ ರಾಲೆನ್ಸ್ ಅವರು ಹೋಗ ಅವನಿಗೆ ಇನ್ನ ಒಂದು ಸ್ಪಿಯರ್ ಹಾಕೋ ಅಂತ ಹೇಳ್ತಾರೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೋಗಿ ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಹಾಕೋ ಟೈಮಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಪಂಚ್ ಹೊಡಿತಾರೆ ಅಂತಾನೆ ಹೇಳ್ಬಹುದು. ಪಂಚ್ ಹೊಡೆದು ರೋಮನ್ ರೈನ್ಸ್ ಅವರು ಬೇರಿಕೇಡ್ ಹತ್ರ ಹೋಗಿ ಕೂತ್ಕೊಬಿಡ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೀದಾ ರಿಂಗ್ ಸುತ್ತ ಒಂದು ರೌಂಡ್ ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರಿಗೆ ಬೇರಿಕೇಡ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು ಆ ಒಂದು ಸ್ಪಿಯರ್. ಅದಾದ್ಮೇಲೆ ಸೆತ್ ರಾಲೆನ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಬ್ರಾನ್ ಬ್ರೇಕರ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಸೆತ್ ರಾಲೆನ್ಸ್ ಅವರು ರಿಂಗ್ ಮೇಲ್ಗಡೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಇವರಿಬ್ರಿಗೂ ಕೂಡ ಮತ್ತೊಮ್ಮೆ ಕರ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಾವು 3 ಜನನು ಕೂಡ ಈಗ ಒಂದಾಗಿದ್ದೀವಿ ಅಂತ. ಸೊ ನಮಗೆ ಹೊಸ ಅಲಯನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಪಾಲ್ ಹೈಮನ್, ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಕಡೆಯಿಂದ. ಅಂಡ್ ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಈಗ ಪಾಲ್ ಹೈಮನ್ ಗಾಯ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ವಿಚಾರ ಮಾತ್ರ ನನಗೆ ಸಿಕ್ಕಾಪಟ್ಟೆ ಶಾಕ್ ಅನಿಸ್ತು. ಮೇನ್ ಇವೆಂಟ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ, ಬಟ್ ಅವರು ಕೂಡ ಬರ್ತಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವರು ರೋಮನ್ ರೈನ್ಸ್ ಅವರಿಗೇನೆ ಸ್ಪಿಯರ್ ನ ಹಾಕ್ಬಿಡ್ತಾರೆ. ಅದೆಲ್ಲರೂ ಕೂಡ ಅದ್ಭುತವಾಗಿತ್ತು. ಏನೇ ಆಗ್ಲಿ ಗೈಸ್, ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ಅಲ್ಲಿ WWE ಚಾನಲ್ ಅಲ್ಲೇನೆ ಹೈಲೈಟ್ಸ್ ಗಳನ್ನ ಅಪ್ಲೋಡ್ ಮಾಡಿರ್ತಾರೆ, ಹೋಗಿ ನೋಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.